ಬಂಗಾರದ ಜಿಂಕೆ ರನ್ಯಾ ರಾವ್ ಪ್ರಕರಣ ಈಗ ಹೊಸ ತಿರುವು ಪಡ್ಕೊಳ್ತಾ ಇದೆ. ಈಗ ಬೆನ್ನತ್ತಿರುವಂತಹ ಅಧಿಕಾರಿಗಳಿಗೆ ಸಿಗ್ತಾ ಇರುವಂತಹ ಮಾಹಿತಿ ಮಾತ್ರ ಭಯಂಕರವಾಗಿದೆ. ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರನ್ಯಾ ನಂದವಾಣಿ ಮ್ಯಾನ್ಷನ್ ಮೇಲೆ ಇಡಿ ದಾಳಿಯನ್ನ ಮಾಡಿರೋದು. ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ರನ್ಯಾ ನಂದವಾಣಿ ಮ್ಯಾನ್ಷನ್. ದೆಹಲಿ ತಂಡದಿಂದ ಬೆಂಗಳೂರಿನಲ್ಲಿ ದಾಳಿಯನ್ನ ಮಾಡಿರೋದು. 6 ಕಡೆಗಳಲ್ಲಿ ದಾಳಿಯನ್ನ ಮಾಡಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಂಟು ಏನಿದೆ, ಆ ಹಿನ್ನೆಲೆಯಲ್ಲಿ ಈಗ ಜ್ಯುವೆಲರಿ ಮಾಲೀಕನ ಮನೆ ಮತ್ತು ಕಚೇರಿಯ ಮೇಲೆ ಇಡಿ ದಾಳಿಯನ್ನ ಮಾಡಿರೋದು. ಕೋರಮಂಗಲದಲ್ಲಿರುವಂತಹ ಜ್ಯುವೆಲರಿ ಮಾಲೀಕನ ಮನೆ ಮತ್ತು ಕಚೇರಿಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರನ್ಯಾ ನಂದವಾಣಿ ಮ್ಯಾನ್ಷನ್ ಮೇಲೆ ಇಡಿ ದಾಳಿಯನ್ನ ಮಾಡಿರೋದು. ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ರನ್ಯಾ ನಂದವಾಣಿ ಮ್ಯಾನ್ಷನ್. ದೆಹಲಿ ತಂಡದಿಂದ ಬೆಂಗಳೂರಿನಲ್ಲಿ ದಾಳಿ ನಡೆದಿದೆ. ಅದು ಮನೆ ಅವರದ್ದು. ಆ ಮನೆಯ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇನ್ನೊಂದು ಕಡೆಗೆ ಜ್ಯುವೆಲರಿ ಶಾಪ್ ಮಾಲೀಕ ಯಾರಿದ್ದಾರೆ ಅವರ ಮನೆ ಮತ್ತು ಕಚೇರಿಯ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ದೆಹಲಿ ತಂಡದಿಂದ ಈಗ ಬೆಂಗಳೂರಿನಲ್ಲಿ ದಾಳಿ ನಡೆಸಿ ಹಲವು ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿಂದ ತರುವಂಥ ಚಿನ್ನ ಎಲ್ಲಾದರೂ ಸಾಗಣೆ ಆಗಬೇಕಾಗಿತ್ತಲ್ಲ, ಅದಕ್ಕೇನಾದರೂ ಒಂದು ಮೂಲ ಬೇಕಾಗಿತ್ತಲ್ಲ. ಆ ಮೂಲ ಏನು ಅಂತಂದರೆ, ಯಾರಾದರೂ ಜ್ಯುವೆಲರಿ ಶಾಪ್ ಇರ್ತಾರೆ, ಚಿನ್ನ ಕರಗಿಸ್ತಾರೆ, ಅಲ್ಲಿಗೆ ಮುಗಿದೋಯ್ತು ಕತೆ. ಹಾಗಾಗಿ ಈಗ ಜ್ಯುವೆಲರಿ ಮಾಲೀಕರು ಯಾರಿದ್ದಾರೆ, ಅವರು ಎಷ್ಟು ಸಲ ಇದನ್ನು ತರಿಸ್ಕೊಂಡಿದ್ದಾರೆ, ಅದನ್ನು ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಅವೆಲ್ಲವೂ ಕೂಡ ಈಗ ಆಚೆ ಬರುತ್ತೆ. ಜೊತೆಗೆ 2 ರೀತಿಯಲ್ಲಿ ಸಹಕಾರ ಇದೆ. ಒಂದು, ಏರ್ಪೋರ್ಟ್ನಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಂಥ ಅಧಿಕಾರಿಗಳು, ಅದಕ್ಕೆ ಯಾರಾದರೂ ಸಚಿವರಿದ್ದಾರಾ, ಇಲ್ಲ IPS ಅಧಿಕಾರಿಗಳಿದ್ದಾರಾ, ಅದು ಒಂದು. ಇನ್ನೊಂದು ಕಡೆಗೆ ಆ ಚಿನ್ನವನ್ನು ತಂದ ನಂತರ ಎಲ್ಲಿಗೆ ಕೊಡ್ತಾ ಇದ್ರು ಅನ್ನೋದು. ಇವೆರಡು ಬಹಿರಂಗವಾಗಬೇಕಾಗಿದೆ. ನನ್ನ 2 ಸಹೋದ್ಯೋಗಿಗಳು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದರೆ, ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಮುರಳೀಧರ್, ಇನ್ನೊಂದು ಕಡೆಗೆ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ಮುರಳಿ, ಈಗ ಜನ್ಮ ಜಾಲಾಡುವತ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾರ್ಯಾರ ಜನ್ಮವನ್ನು ಜಾಲಾಡ್ತಾರೋ ಅಥವಾ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವು ಸಿಗುತ್ತೋ ಗೊತ್ತಾಗ್ತಾ ಇಲ್ಲ. ಈಗ ಸಿಕ್ಕಿರುವಂಥ ಹಾವಿನ ಕಥೆ ಏನು ಅಂತ ಮುರಳಿ? ಪ್ರಮುಖವಾಗಿ ಅರುಣ್, ಈ ಪ್ರಕರಣದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಪ್ರಕರಣ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ರನ್ಯಾ ರಾವ್ ಅವರ ವಿರುದ್ಧ, ಜೊತೆಗೆ ಅವರ ಸಂಗಡಿಗರು ಯಾರ್ಯಾರಿದ್ರು ಅವರ ವಿರುದ್ಧ ECIRನ ಇಡಿ ಅಧಿಕಾರಿಗಳು ದಾಖಲನ್ನು ಮಾಡ್ಕೊಂಡಿರುವಂಥದ್ದು. ದೆಹಲಿಯ ಇಡಿ ತಂಡ ಏನಿತ್ತು ECIRನ ದಾಖಲು ಮಾಡಿಕೊಂಡು ಇವತ್ತು ಬೆಳಗ್ಗೆ ದಾಳಿಯನ್ನು ನಡೆಸಿದೆ. ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಮೊದಲನೇದಾಗಿ ರನ್ಯಾ ರಾವ್ ಅವರ ಮನೆ ನಂದವಾಣಿ ಮ್ಯಾನ್ಷನ್ ಏನಿತ್ತು ಅಂದರೆ ಆಕೆ ವಾಸವಾಗಿದ್ದಂಥ ಅಪಾರ್ಟ್ಮೆಂಟ್ನ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಆಕೆಯ ಜೊತೆಯಲ್ಲಿ ಲಿಂಕ್ ಇದ್ದ ಜ್ಯುವೆಲರಿ ಮಾಲೀಕನ ಮನೆ ಮತ್ತು ಅವರ ಕಚೇರಿಯ ಮೇಲೆ ಈಗ ದಾಳಿಯನ್ನು ನಡೆಸಿರುವಂಥದ್ದು. ಯಾಕೆಂದರೆ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ. ಯಾಕೆಂದರೆ ದುಬೈನಿಂದ ಬೆಂಗಳೂರಿಗೆ ಚಿನ್ನಾಭರಣವನ್ನು ತರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಯುವೆಲರಿ ಮಾಲೀಕರು ಏನಾದರೂ ಸಹಾಯವನ್ನು ಮಾಡಿದ್ರ, ಜೊತೆಗೆ ಆ ಡೆಲಿವರಿಯನ್ನು ಜ್ಯುವೆಲರಿ ಮಾಲೀಕರಿಗೆ ಕೊಡ್ತಾ ಇದ್ರ ಅಂದರೆ ಚಿನ್ನವನ್ನು ಕೊಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗಬೇಕಾಗಿರುವಂಥದ್ದು. ಸದ್ಯಕ್ಕೆ ನೀವು ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ ಜ್ಯುವೆಲರಿ ಕಚೇರಿ ಏನಿತ್ತು, ಜ್ಯುವೆಲರಿ ಮೇಲೆ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಅವರ ಕಚೇರಿಯ ಮುಂದೆ ಇಡಿ ಅಧಿಕಾರಿಗಳ ವಾಹನಗಳು ಕೂಡ ಇದ್ದಾವೆ. ಇಲ್ಲಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಅವರ ಮನೆ ಕೋರಮಂಗಲದಲ್ಲಿದೆ. ಈಗ ನಾನು ಕಚೇರಿಯ ಮುಂದೆ ಇದ್ದೀನಿ. ಕಚೇರಿಯಲ್ಲಿ ಎಲ್ಲ ಸಿಬ್ಬಂದಿ ಅಂದರೆ ಇಡಿ ಸಿಬ್ಬಂದಿ ಏನಿದ್ರು ಸಿಬ್ಬಂದಿ ಕೂಡ ದಾಳಿಯನ್ನು ನಡೆಸಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಈ ಪ್ರಕರಣದಲ್ಲಿ ರನ್ಯಾ ಏನಾದರೂ ಚಿನ್ನವನ್ನು ತಂದು ಈ ಜ್ಯುವೆಲರ್ಸ್ಗೆ ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಬೇಕಾದಂಥದ್ದು. ಯಾಕೆಂದರೆ DRI ಏನು ತನಿಖೆಯನ್ನು ಮಾಡ್ತಾ ಇತ್ತು, ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಇದರ ಬಗ್ಗೆ ಎಲ್ಲ ಕೂಡ ಸ್ಪಷ್ಟವಾಗಿ ಮಾಹಿತಿಗಳು ಸಿಕ್ಕಿತ್ತು. ಜ್ಯುವೆಲರ್ಸ್ಗೆ ಆಕೆ ಡೆಲಿವರಿಯನ್ನು ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಕ್ಕಿತ್ತು. ಆ ಮಾಹಿತಿಗಳನ್ನು ಆಧರಿಸಿ ತನಿಖೆಯನ್ನು ಮಾಡ್ತಾ ಇದ್ರು. ಈಗ CBI ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಆದರೆ ಇಡಿ ಮನಿ ಲ್ಯಾಂಡ್ರಿಂಗ್ನ ಆಕ್ಟ್ನ ಅಡಿಯಲ್ಲಿ, ಯಾಕೆಂದರೆ ನಂದಾವಣಿ ಮ್ಯಾನ್ಷನ್ನಲ್ಲಿ 2,76,00,000ದಷ್ಟು ಹಣ ಸಿಕ್ಕಿತ್ತು. ಅದಾದ ಬಳಿಕ ಅಲ್ಲಿಯೇ ಒಂದಷ್ಟು ಚಿನ್ನಾಭರಣಗಳು ಕೂಡ ಸಿಕ್ಕಿತ್ತು. ಜೊತೆಗೆ ಈ ಹಣವನ್ನು ಅಂದರೆ ಚಿನ್ನವನ್ನು 14 kg ಚಿನ್ನವನ್ನು ತರಲಿಕ್ಕೆ ಬೆಂಗಳೂರಿಂದ ಹವಾಲಾ ಮೂಲಕ ಟ್ರಾನ್ಸಾಕ್ಟನ್ನು ಮಾಡಲಾಗ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿತ್ತು. ಈ ಎಲ್ಲ ಮಾಹಿತಿಗಳನ್ನು ಆಧರಿಸಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ದಾಳಿಯನ್ನು ನಡೆಸಿ ಜ್ಯುವೆಲರ್ಸ್ನ ಮಾಲೀಕ ಮತ್ತು ಆತನ ಮನೆ ಮತ್ತು ಆತನ ಕಚೇರಿಯ ಬೇರೆ ವಿಭಾಗಗಳೇನಿದ್ದು ವಿಭಾಗಗಳ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಬ್ಬ ಸಹೋದ್ಯೋಗಿ ನರಸಿಂಹಮೂರ್ತಿ ಕೂಡ ಇದ್ದಾರೆ. ನರಸಿಂಹಮೂರ್ತಿ, ಏನೆಲ್ಲ ಸಿಕ್ಕಿದೆ ಅಂತ ಈ ದಾಳಿಯಲ್ಲಿ? ಏನಾದರೂ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಿದೆಯಾ ಅಲ್ಲಿ ನರಸಿಂಹಮೂರ್ತಿ? ಅರುಣ್, ಇವತ್ತು ಬೆಳಗ್ಗೆಯಿಂದಲೂ ಇಡಿ ಅಧಿಕಾರಿಗಳು ನಟಿ ರನ್ಯಾ ರಾವ್ಳ ಲ್ಯಾವೆಲ್ಲಿ ರಸ್ತೆಯ
ಆಕೆಯ ಮನೆ 3ನೇ ಫ್ಲೋರ್ನ ಮನೆ ಮೇಲೆ ಬೆಳಗ್ಗೆಯಿಂದ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯಲ್ಲಿ ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕಂತ ಹೇಳಿದ್ರೆ 3ನೇ ತಾರೀಕು ನಟಿ ರನ್ಯಾ ರಾವ್ಳನ್ನು ಅರೆಸ್ಟ್ ಮಾಡಿದಂತಹ ದಿನವೇ ಆಕೆಯನ್ನು ಈ ಮನೆಗೆ ಕರೆತಂದು DRI ಅಧಿಕಾರಿಗಳು ಶೋಧವನ್ನು ನಡೆಸಿದರು. ಶೋಧವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆಕೆಯ ಮನೆಯಿಂದ ಸುಮಾರು 2.67 ಕೋಟಿ ಅಂದರೆ 2,67,00,000 ನಗದು, ಒಂದು 2 ಕೋಟಿ ಬೆಲೆ ಬಾಳ್ತಕ್ಕಂತಹ ಚಿನ್ನಾಭರಣವನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡಿದರು. ಯಾವಾಗ ಈ ಪ್ರಕರಣದಲ್ಲಿ ಹವಾಲಾ ಹಣ ವರ್ಗಾವಣೆಯಾಗಿದೆ ಅನ್ನೋ ಒಂದು ಅನುಮಾನ ಬಂತು, ಆ ಹಿನ್ನೆಲೆಯಲ್ಲಿ ಇದೀಗ ಇಡಿ ಕೂಡ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಅಂದರೆ ಈಕೆ ದುಬೈಗೆ ಇಲ್ಲಿಂದ ಹಣವನ್ನು ತೆಗೆದುಕೊಂಡು ಹೋಗೋದು ಅಸಾಧ್ಯ. 14.2 kg ಚಿನ್ನ ಈಕೆ ಬಳಿ ಏನು ಕಸ್ಟಮ್ಸ್ ಅಧಿಕಾರಿಗಳು ಅವತ್ತು ಸೀಸ್ ಮಾಡಿದ್ರು, ಆ ಸಂದರ್ಭದಲ್ಲಿ 14 kg ಚಿನ್ನವನ್ನು ಕೊಂಡ್ಕೊಳ್ಳೋದಕ್ಕೆ 12 ಕೋಟಿಯಷ್ಟು ದುಡ್ಡು ಬೇಕು. ಅದನ್ನು ಇಲ್ಲಿಂದ ಹೇಗೆ ದುಬೈಗೆ ಸಾಗಿಸೋದಕ್ಕೆ ಸಾಧ್ಯ? ಹೀಗಾಗಿ ದುಬೈನಲ್ಲಿ ಹವಾಲಾ ಟ್ರಾನ್ಸಾಕ್ಷನನ್ನು ಮಾಡಿರುವ ಸಾಧ್ಯತೆ ತೀರಾ ಹೆಚ್ಚಿದೆ. ಹೀಗಾಗಿಯೇ ಇಡಿ ಅಧಿಕೃತವಾಗಿ ಎಂಟ್ರಿಯನ್ನು ಕೊಟ್ಟಿದೆ. ಮತ್ತು ಇಲ್ಲಿ ಪ್ರಮುಖವಾಗಿ PMLA ಸೆಕ್ಷನನ್ನು, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ವೈಲೇಷನನ್ನು ಮಾಡಿದ್ದಾರೆ ಅನ್ನೋದು ಇಡಿ ಮೇಲ್ನೋಟಕ್ಕೆ ಈಗಾಗಲೇ ಗಮನಿಸಿದೆ. ಹೀಗಾಗಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟು ಶೋಧವನ್ನು ನಡೆಸುವ ಕೆಲಸವನ್ನು ಮಾಡ್ತಿದೆ. ಅಂದರೆ ಸಂಪೂರ್ಣವಾಗಿ ಜಾಲಾಡ್ತಾರೆ. ಅವರ ಲೆಕ್ಕಪತ್ರಗಳಿರ್ಬೋದು, ಮತ್ತು ಇವರ ಆಸ್ತಿ ವಹಿವಾಟು, ಅದರ ಜೊತೆಗೆ ಬ್ಯಾಂಕ್ನ ಟ್ರಾನ್ಸಾಕ್ಷನ್ಗಳು, ಹೀಗೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೂಲಂಕುಷವಾಗಿ ಸಂಪೂರ್ಣವಾಗಿ ಶೋಧ ನಡೆಸುವ ಕೆಲಸವನ್ನು ಇದೀಗ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅರುಣ್, ಇನ್ನೂ ಕೂಡ ಎಕ್ಸಾಕ್ಟಾಗಿ ಏನು ಸಿಕ್ಕಿದೆ ಒಳಗೆ, ಯಾವೆಲ್ಲ ದಾಖಲಾತಿಗಳು ಸಿಕ್ಕಿದ್ದಾವೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇಡೀ ಬೆಂಗಳೂರಿನಲ್ಲಿ ನಟಿ ರನ್ಯಾ ರಾವ್ಗೆ ಸೇರಿದಂತಹ ಅವರ ಪತಿ ಇರ್ಬೋದು, ಮತ್ತು ಈಕೆ ಒಂದು ಜ್ಯುವೆಲರಿ ಶಾಪ್ ಜೊತೆ ಒಡನಾಟವನ್ನು ಕೂಡ ಇಟ್ಕೊಂಡಿದ್ಲು. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 6 ಕಡೆ ಈ ಒಂದು ದಾಳಿ ನಡೀತಾ ಇರೋದು. ಇನ್ನೂ ಕೂಡ ದಾಳಿ ಅಂತ್ಯವಾಗಿಲ್ಲ. ಒಂದೇ ಪ್ರಕರಣದಲ್ಲಿ ಇದೀಗಾಗಲೇ DRI ಅಧಿಕಾರಿಗಳು ಒಂದು ಕಡೆ ಇನ್ವೆಸ್ಟಿಗೇಷನನ್ನು ನಡೆಸ್ತಿದ್ದಾರೆ. ಈಗಾಗಲೇ ಪ್ರಕರಣದಲ್ಲಿ CBI FIR ಅನ್ನು ದಾಖಲು ಮಾಡಿಕೊಂಡು DRI ಅಧಿಕಾರಿಗಳ ಪಾತ್ರ ಏನಾದರೂ ಇದೆಯಾ ಅಂತೇಳಿ ಅವರು ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಅದರ ಜೊತೆಗೆ ಇದೀಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಇಡಿ ಕೂಡ ಎಂಟ್ರಿ ಕೊಟ್ಟು ಇದೀಗ ದಾಖಲಾತಿಗಳ ಶೋಧ ನಡೆಸ್ತಿದೆ. ಜೈಲಲ್ಲಿರ್ತಕ್ಕಂತಹ ನಟಿಯನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಬಹುದು. ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆಗೆ ನಡೆಸ್ತಕ್ಕಂಥ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಾಗಿರೋದು. ಅರುಣ್. ಓಕೆ, ನರಸಿಂಹಮೂರ್ತಿ ಹಾಗೂ ಮುರಳಿ, ನಿಮ್ಮ ಇಬ್ಬರಿಗೂ ಕೂಡ ಧನ್ಯವಾದಗಳು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ನಟಿ ರನ್ಯಾ ರಾವ್ ಅವರ ಪತಿ ಜಿತಿನ್ ಅವ್ರ ಮನೆಗೂ ಕೂಡ ಇವತ್ತು ದಾಳಿಯನ್ನು ನಡೆಸಿದ್ದಾರೆ. ಅಲ್ಲಿ ಏನಾಯಿತು, ಅಲ್ಲೇನು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅನ್ನೋದನ್ನು ಕೂಡ ನೋಡೋಣ.